ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 20ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯತ್ರ ಅನ್ನೋದು ಯಾವುದರ ವಾಚಕ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಇಲ್ಲಿ ಯಾವ ಅವಸ್ಥೆಯಲ್ಲಿ ಧ್ಯಾನ ಯೋಗದ ಸಾಧಕ ಭಗವಂತನ ಜೊತೆ ಅವನ ಸಂಯೋಗವಾಗುತ್ತೋ, ಅಂದರೆ ಏನು, ಭಗವಂತನ ಸಾಕ್ಷಾತ್ಕಾರವಾಗುತ್ತೋ, ಅವಾಗ ಅವನಿಗೆ ಈ ಜಗತ್ತಿನ ಸಂಬಂಧಗಳೆಲ್ಲ ಬಿಟ್ಟು ಹೋಗ್ಬಿಡುತ್ತೆ. ಭಗವಂತ 23ನೇ ಶ್ಲೋಕದಲ್ಲಿ ಯಾವುದರ ಹೆಸರು ಯೋಗ ಅಂತ ಹೇಳಿದನೋ ಅದೇ ಒಂದು ಅವಸ್ಥೆಯ ವಿಶೇಷದ ವಾಚಕವಾಗಿಲ್ಲಿ ಯತ್ರ ಅನ್ನುವಂಥ ಪದ ಇದೆ ಅನ್ನೋದನ್ನು ತಿಳ್ಕೊಂಡ್ವಿ. ಮತ್ತು ಏವ ಅನ್ನುವಂಥ ಪ್ರಯೋಗವನ್ನು ಯಾಕೆ ಮಾಡಿದ್ದಾರೆ, ಅದಕ್ಕೆ ಅರ್ಥ ಏನು ಅಂದರೆ, ಭಗವಂತನ ದರ್ಶನ ಆದಾಗ ನಮಗೊಂದು ಆನಂದ ಆಗುತ್ತಲ್ಲ, ಆ ಆನಂದದ ಮುಂದೆ ಪ್ರಾಪಂಚಿಕ ಸುಖಗಳಿದೆಯಲ್ಲ ಅದು ಏನಕ್ಕೂ ಅಲ್ಲ ಅನ್ನೋದು. ಅಂದರೆ ಏನು, ಯಾರು ಭಗವಂತನನ್ನು ನೋಡ್ಬಿಟ್ಟಿರ್ತಾನೋ, ಅವನ ಸಾಕ್ಷಾತ್ಕಾರವಾಗಿರುತ್ತೋ ಅಂಥ ಯೋಗಿ ಯಾವಾಗಲೂ ಕೂಡ ಆನಂದದಲ್ಲಿ ಸಂತುಷ್ಟನಾಗಿರ್ತಾನೆ. ಅವನಿಗೆ ಈ ಜಗತ್ತಿನಲ್ಲಿರುವಂಥ ಯಾವುದೇ ಒಂದು ವಿಷಯ ಮತ್ತು ಸುಖ ಯಾವುದರ ಅವಶ್ಯಕತೆಯೂ ಇರೋದಿಲ್ಲ. ಅವನಿಗೆ ಸಮುದ್ರನೇ ಸಿಕ್ಬಿಟ್ಟಿರುತ್ತೆ. ಒಂದು ಚಿಕ್ಕ ಲೋಟದ ಆನಂದಕ್ಕೋಸ್ಕರ ಅವನು ಅಪೇಕ್ಷೆ ಪಡ್ತಾನ? ಇಲ್ಲ. ಈ ಸಂಸಾರದಲ್ಲಿ ಸಿಗುವಂಥದ್ದು ಒಂದು ಡ್ರಾಪ್ ನೀರಂಗೆ, ಆ ಭಗವಂತನಿಂದ ಸಿಗುವಂಥದ್ದು ಸಮುದ್ರ ಸಾಗರದ ಹಾಗೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಯಿತಾ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಯಾವ ಧ್ಯಾನದಿಂದ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೋ ಆ ಧ್ಯಾನದ ಅಭ್ಯಾಸವನ್ನು ಹೇಗೆ ಮಾಡಬೇಕು ಅನ್ನೋದು ಪ್ರಶ್ನೆ. ಆಯಿತು. ಇಷ್ಟೊತ್ತು ಏನು ಧ್ಯಾನ ಮಾಡಬೇಕು, ಧ್ಯಾನದಿಂದ ಏನೆಲ್ಲ ಆಗುತ್ತೆ, ಧ್ಯಾನದಿಂದ ಭಗವಂತನ ಸಾಕ್ಷಾತ್ಕಾರವಾಗಿರುವಂಥವನ ಒಂದು ಚಿತ್ತ ಹೇಗಿರುತ್ತೆ, ಅವನ ಲಕ್ಷಣಗಳೇನು ಎಲ್ಲ ತಿಳ್ಕೊಂಡ್ವಿ. ಈಗ ಹೇಗೆ ಮಾಡೋದು ಅಭ್ಯಾಸ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಏಕಾಂತ ಸ್ಥಳದಲ್ಲಿ ಮೊದಲು ಹೇಳಿದ್ರಲ್ವ, ಹಿಂದೆ ಶ್ಲೋಕಗಳಲ್ಲೆಲ್ಲ ನಾವು ತಿಳ್ಕೊಂಡ್ವಿ ಯಾವ ರೀತಿ ಆಸನಗಳನ್ನು ಹಾಕಿ ಕೂತ್ಕೋಬೇಕು ಅಂತ. ಅದೇ ರೀತಿ ಆಸನದಲ್ಲಿ ಕೂತ್ಕೊಂಡು ಮನದಲ್ಲಿ ಬರುವಂತಹ ಎಲ್ಲ ರೀತಿಯ ಸಂಕಲ್ಪಗಳನ್ನು ಕೂಡ ತ್ಯಾಗ ಮಾಡಿ ಈ ರೀತಿಯ ಧಾರಣೆ ಮಾಡ್ಕೋಬೇಕು ನಾವು. ಮೊದಲು ಕೂತ್ಕೊಂಡು ಆ ಮನಸ್ಸಿನಲ್ಲಿ ಸಂಕಲ್ಪಗಳು ಹೇಳ್ತಾ ಇರುತ್ತೆ, ಏನೇನೋ ಬರ್ತಾ ಇರುತ್ತೆ, ಪ್ರಶ್ನೆಗಳು, ಉತ್ತರಗಳು, ಅಥವಾ ಏನೇನೋ ದೃಶ್ಯಗಳು, ಏನಾದರೂ ಬರಲಿ, ಅದನ್ನೆಲ್ಲ ಬಿಟ್ಟು ನಾವು ಈ ರೀತಿಯ ಒಂದು ಧಾರಣೆಯನ್ನು ಮಾಡ್ಕೋಬೇಕು. ಏನು ಅಂತ ಅನ್ಕೋಬೇಕು, ವಿಜ್ಞಾನ ಆನಂದ ಘನ ಪೂರ್ಣ ಬ್ರಹ್ಮ ಪರಮಾತ್ಮನೊಬ್ಬನೇ ಇದ್ದಾನೆ, ಅವನಲ್ಲದೆ ಯಾವ ವಸ್ತುಗಳು ಕೂಡ ಇಲ್ಲವೇ ಇಲ್ಲ, ಕೇವಲ ಅವನೊಬ್ಬನೇ ಪರಿಪೂರ್ಣನಾಗಿದ್ದಾನೆ. ಅವನ ಈ ಜ್ಞಾನವೂ ಅವನಿಗೇ ಇದೆ. ಅಂದರೆ ಈ ಜ್ಞಾನನೂ ಕೂಡ ಅವನಿಗೋಸ್ಕರ ಇರೋದು. ಯಾಕೆ ಅಂದರೆ ಅವನೇ ಜ್ಞಾನ ಸ್ವರೂಪನಾಗಿದ್ದಾನೆ. ಅವನು ಸನಾತನ, ನಿರ್ವಿಕಾರ, ಅಸೀಮ, ಅಪಾರ, ಅನಂತ, ಅಕಲ ಮತ್ತು ಅನವಧ್ಯನಾಗಿದ್ದಾನೆ. ಅವನನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಅವನು ನಿರ್ವಿಕಾರನಾಗಿರುವವನು, ಅಸೀಮ, ಅವನು ಸೀಮೆಯೇ ಇಲ್ಲದೆ ಇರುವಂಥವನು, ಒಂದು ಎಂಡು ಇಲ್ಲದೆ ಇರುವಂಥವನು, ಅಂತ ಅಪಾರವಾಗಿರುವಂಥವನು, ಅನಂತವಾಗಿರುವಂಥವನು. ಮನಸ್ಸು, ಬುದ್ಧಿ, ಅಹಂಕಾರ, ದೃಷ್ಟ, ದರ್ಶನ, ದೃಶ್ಯ, ಇದೆಲ್ಲ ಏನೇನಿವೆಯೋ ಅದೆಲ್ಲವೂ ಕೂಡ ಅವನಲ್ಲೇ ಆರೋಪಿತವಾಗಿದೆ. ಇದೆಲ್ಲ ಕೂಡ ಅವನಲ್ಲಿರುವಂಥದ್ದೇ. ಮತ್ತು ವಸ್ತುತಃ ಬ್ರಹ್ಮಸ್ವರೂಪನೇ ಆಗಿವೆ. ಇವೆಲ್ಲವೂ ಕೂಡ ಬ್ರಹ್ಮನೇ ಅಂತ ಅರ್ಥ. ಅವನೇ ಎಲ್ಲ, ಅವನಿಂದಾನೇ ಎಲ್ಲ, ಅವನಲ್ಲೇ ಎಲ್ಲ, ಅವನಿಗೋಸ್ಕರನೇ ಇರೋದು, ಎಲ್ಲವೂ ಕೂಡ ಅವನೇ ಆಗಿದ್ದಾನೆ. ಅವನು ಆನಂದಮಯನು, ಅವರ್ಣನೀಯ, ವರ್ಣನೆ ಮಾಡೋದಕ್ಕಾಗದೇ ಇರುವಂಥವನು ಅವನು ಅಂತ. ಅವನ ಆ ಆನಂದಮಯ ಸ್ವರೂಪವೂ ಕೂಡ ಆನಂದಮಯನೇ ಆಗಿದೆ. ಅವನು ಆನಂದ ಸ್ವರೂಪನೂ ಪೂರ್ಣನಾಗಿದ್ದಾನೆ, ನಿತ್ಯನಾಗಿದ್ದಾನೆ, ಸನಾತನಾಗಿದ್ದಾನೆ, ಅಜನೂ ಕೂಡ ಆಗಿದ್ದಾನೆ, ಅವಿನಾಶಿಯೂ ಆಗಿದ್ದಾನೆ, ಪರಮನೂ ಚರಮನೂ ಸದ್ವಸ್ತುವು ಚೇತನನು, ವಿಜ್ಞಾನಮಯನು, ಕೂಟಸ್ಥನು, ಅಚಲನು, ಧ್ರುವನು, ಅನಾಮಯನು, ಬೋಧಮಯನು, ಅನಂತನು ಮತ್ತು ಶಾಂತನೂ ಕೂಡ ಆಗಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ
ಹೇಳ್ತಾ ಇದ್ದಾರೆ. ಈ ರೀತಿ ಅವನ ಆನಂದ ಸ್ವರೂಪದ ಚಿಂತನೆಯನ್ನ ಮಾಡ್ತಾ, ಈ ಆನಂದಮಯ ಸ್ವರೂಪವಲ್ಲದೆ ಬೇರೆ ಏನೂ ಇಲ್ವೇ ಇಲ್ಲ ಅಂತನ್ಬಿಟ್ಟು ಮತ್ತೆ ಮತ್ತೆ ದೃಢವಾದ ಧಾರಣೆಯನ್ನ ಮಾಡ್ತಾ ಇರಬೇಕು. ಅಂದ್ರೆ ಭಗವಂತನೇ ಸರ್ವಸ್ವ, ಅವನೇ ಎಲ್ಲ, ನಾವು ಏನು ನೋಡಿದ್ರು ಚರಾಚರ ವಸ್ತುಗಳು ಕೂಡ ಅವನೇ ಅಂತನ್ಬಿಟ್ಟು ಮತ್ತೆ 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 ಆ ಮನಸ್ಸಿಗೆ ಹೇಳ್ತಾ ಇರ್ಬೇಕು. ಯಾಕಂದ್ರೆ ಅಲ್ಲಿ ದೃಢತೆ ಬರ್ಬೇಕು ನಮ್ಗೆ. ಅದಕ್ಕೋಸ್ಕರನೇ ಮತ್ತೆ 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 ನಾವು ಅದನ್ನು ಹೇಳ್ಕೋಬೇಕು. ಒಂದು ವೇಳೆ ಯಾವುದಾದ್ರೂ ಸಂಕಲ್ಪ ಎದ್ರೆ, ಇವಾಗ ನಾವು ಧ್ಯಾನಕ್ಕೆ ಕೂತ್ಕೊಂಡಿರ್ತೀವಿ, ಮನಸ್ಸಲ್ಲಿ ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತೀವಿ, ಮನಸ್ಸಲ್ಲಿ ಇನ್ನೊಂದು ಯೋಚನೆ ಬರುತ್ತೆ ಅಲ್ಲಿ ಮಧ್ಯ, ಆಯಿತಾ, ನಮಗೆ ಡಿಸ್ಟರ್ಬ್ ಮಾಡೋಕ್ಕೆ ಅಂತಲೇ ಬರುತ್ತೆ, ಆಯಿತಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾವುದಾದ್ರೂ ಸಂಕಲ್ಪ ಎದ್ರೆ ಅದನ್ನು ಕೂಡ ಆನಂದಮಯನಿಂದಲೇ ಅದು ಹೊಮ್ಮಿರುವಂಥದ್ದು, ಆನಂದಮಯನೇ ಅದು ಅಂತ ತಿಳ್ಕೊಂಡು ಆನಂದಮಯನಲ್ಲೇ ಅದನ್ನು ಲೀನಗೊಳಿಸ್ಬೇಕು. ನೋಡಿದ್ರಾ, ಇವಾಗ ನಾವು ಕೂತ್ಕೊಂಡಾಗ ಸಂಕಲ್ಪಗಳು ಏಳುತ್ತೆ, ಅದು ಕೂಡ ಭಗವಂತನೇ, ಅದು ಕೂಡ ಭಗವಂತನಿಗಾಗೇ ಇರುವಂಥದ್ದು, ಅದು ಅವನಿಗೋಸ್ಕರನೇ ಇದೆ ಅಂತನ್ಬಿಟ್ಟು ಅಂದ್ಕೊಂಡು ಅದರಲ್ಲಿ ಅವನನ್ನು ಆ ಆನಂದಮಯನಲ್ಲೇ ಅದನ್ನು ಲೀನಗೊಳಿಸ್ಬೇಕು. ಈ ರೀತಿ ಮಾಡ್ತಾ ಮಾಡ್ತಾ ಯಾವಾಗ ಎಲ್ಲ ಸಂಕಲ್ಪಗಳು ಕೂಡ ಆನಂದಮಯ ಬೋಧ ಸ್ವರೂಪಿ ಪರಮಾತ್ಮನಲ್ಲಿ ವಿಲೀನವಾಗುತ್ತೋ, ಮತ್ತೆ ಒಂದೇ ಆನಂದಘನ ಪರಮಾತ್ಮನ ಅತಿರಿಕ್ತ ಯಾವುದೇ ಸಂಕಲ್ಪದ ಅಸ್ತಿತ್ವವೇ ಉಳಿಯೋದಿಲ್ವೋ, ಆಗ ಸಾಧಕನಿಗೆ ಆನಂದಮಯ ಪರಮಾತ್ಮನಲ್ಲಿ ಅಚಲ ಸ್ಥಿತಿ ಉಂಟಾಗುತ್ತೆ. ಅಂದ್ರೆ ಇಲ್ಲಿ ಅವನೇ ಎಲ್ಲ, ಎಲ್ಲವೂ ಅವನಿಗಾಗೇ ಇದೆ, ಎಲ್ಲವೂ ಅವನಲ್ಲೇ ವಿಲೀನವಾಗೋದು ಅಂತೆಲ್ಲ ಅನ್ಕೊಂಡು ಆ ಸಾಧಕ ಆನಂದಮಯ ಪರಮಾತ್ಮನಲ್ಲಿ ಅಚಲ ಸ್ಥಿತಿಯನ್ನು ಕೂಡ ಪಡೀತಾನೆ. ಆ ರೀತಿ ಅವನಲ್ಲಿ ಒಂದು ಆ ಭಾವನೆ ಬರುತ್ತೆ. ಈ ರೀತಿ ನಿತ್ಯ ನಿಯಮಿತ ಧ್ಯಾನವನ್ನು ಮಾಡ್ತಾ ಮಾಡ್ತಾ ತನ್ನ ಮತ್ತು ಜಗತ್ತಿನ ಸಮಸ್ತ ಅಸ್ತಿತ್ವವು ಕೂಡ ಬ್ರಹ್ಮನಿಂದ ಅಭಿನ್ನವಾಗುತ್ತೋ, ಯಾವಾಗ ಎಲ್ಲವೂ ಪರಮಾನಂದ ಮತ್ತು ಪರಮಶಾಂತಿ ಸ್ವರೂಪಿ ಬ್ರಹ್ಮವಾಗಿ ಹೋಗುತ್ತೋ, ಆಗ ಸಾಧಕನಿಗೆ ಪರಮಾತ್ಮನ ವಾಸ್ತವಿಕ ಸಾಕ್ಷಾತ್ಕಾರ ಸಹಜವಾಗೇ ಆಗುತ್ತೆ. ಅಂದರೆ ಅವನೇ ಸರ್ವಸ್ವ, ಅವನಿಲ್ಲದೆ ಯಾವುದೂ ಇಲ್ಲ, ಏನೂ ಇಲ್ಲ ಅಂತ ತಿಳ್ಕೊಂಡು ಆ ಭಗವಂತನ ಧ್ಯಾನವನ್ನು ಪ್ರತಿ ನಿತ್ಯ ನಿಯಮವಾಗಿ ಮಾಡ್ತಾ ಮಾಡ್ತಾ ತನ್ನ ಮತ್ತು ಜಗತ್ತಿನ ಸಮಸ್ತ ಅಸ್ತಿತ್ವವೂ ಕೂಡ ಬ್ರಹ್ಮನಿಂದನೇ ಅಭಿನ್ನವಾಗುತ್ತೋ, ಯಾವಾಗ ಎಲ್ಲರೂ ಕೂಡ ಆ ಪರಮಾನಂದ ಮತ್ತು ಪರಮಶಾಂತಿ ಸ್ವರೂಪಿ ಬ್ರಹ್ಮವಾಗಿ ಹೋಗುತ್ತೋ, ಆಗ ಸಾಧಕನಿಗೆ ಪರಮಾತ್ಮನ ವಾಸ್ತವಿಕ ಸಾಕ್ಷಾತ್ಕಾರ ಅನ್ನೋದು ಸಹಜವಾಗಿ ಆಗುತ್ತೆ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.